ರಾಜಿ ಅಮ್ಮ ರಾಜಿ ಅಪ್ಪ ಹೇಗಿದೆಯೋ ಕಂದ? ಮಾವ ಅತ್ತೆ ಚೆನ್ನಾಗಿದ್ದೀರಾ? ಹಾ ಚೆನ್ನ. ಅಯ್ಯೋ ಏನೇ ರಾಜಿ ಇದೆಲ್ಲ? ಆರತಿ ಮಾಡ್ತಿರೋ ನಿಮ್ ಅಳಿಯನ್ನೇ ಕೇಳಿ. ನೀನ್ ಯಾಕೆ ಆರತಿ ಎತ್ತುತ್ತಾ ಇದೀಯ ಶೌರ್ಯ? ಅಂದ್ರೆ ನನ್ನ ಅಮ್ಮಂಗೆ ಬುದ್ಧಿ ಅಷ್ಟು ಸರಿ ಇಲ್ಲ ಅಲ್ವಾ? ಅಮ್ಮಂಗ್ ಹುಷಾರಿಲ್ಲ ಅಂದ್ರೆ ಏನರ್ಥ? ಅಮ್ಮಂಗೆ ಕೈ ಸರಿ ಇಲ್ಲ ಮಾವ. ಏನ್ ನೋಡ್ತಿದ್ಯಾ ರಾಜಿ? ಬಾಯಲ್ಲಿ ಬೊಟ್ಟಿಡು. ಇಡ್ತೀನಿ. ಅಲ್ಲ ಮತ್ ನಿಮ್ಮ ಅಮ್ಮನ ಕೈಯಲ್ಲಿ ಜ್ಯೂಸ್ ಇದೆಯಲ್ಲ ಅಣಿ ಅಂದ್ರೆ? ಅದೇ ಆ ಜ್ಯೂಸ್ ಮಾಡ್ಬೇಕಾದ್ರೆ ಕೈಗೆ ಏಟಾಯ್ತು. ಅಮ್ಮ ನೀವು ಪ್ರಶ್ನೆ ಕೇಳೋದ್ ಬಿಟ್ಟು ಮೊದ್ಲು ಒಳಗ್ ಬನ್ನಿ. ಬಾಪ ಬನ್ನಿ ಅಪ್ಪ, ಕೂತ್ಕೊಳ್ಳಿ. ಅಮ್ಮ ಕೂತ್ಕೊಳ್ಳಿ. ರಾಜಾರಾಮ್ ಅವರೇ ನಮಸ್ಕಾರ. ನಮಸ್ಕಾರ ನಮ್ಮ. ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ. ಏನಮ್ಮ ಅಸ್ಮಿತಾ, ಎಲ್ಲ ಚೆನ್ನಾಗಿದೆಯೇನಮ್ಮ? ನಿನ್ನನ್ನು ಹೀಗ್ ನೋಡ್ತಿದ್ರೆ ತುಂಬಾ ಸಂತೋಷ ಆಗುತ್ತಮ್ಮ. ನಮಗ್ ಮಾತ್ರ ಸಾಯ್ಬೇಕು ಅಂತ ಅನಿಸ್ತಿದೆ. ಮನೆ ಕೆಲ್ಸನೆಲ್ಲ ಅಶ್ಮಿತಾನೇ ನೋಡ್ಕೊಳ್ತಾಳೆ ಅಪ್ಪ. ಸಂತೋಷ, ನಿನ್ನಿಂದ ನಾನು ಅಪೇಕ್ಷೆ ಮಾಡಿದ್ದು ಇದನ್ನೇನಮ್ಮ. ರಾಜಿ ತಾನ್ ಮಾಡೋ ಕೆಲ್ಸನ್ ಕೂಡ ಬೇರೆಯವ್ರ ಅಕೌಂಟಿಗೆ ಹಾಕ್ತಾಳೆ. ಅಮ್ಮ ಎಷ್ಟೊತ್ತು ಆ ಜ್ಯೂಸ್ನ ಹಿಡ್ಕೊಂಡಿರ್ತೀಯ? ಅತ್ತೆ ಮತ್ ಮಾವಂಗ್ ಕೊಡು. ತಗೊಳ್ಳಿ ಬೀಗ್ರೆ. ಬೀಗ್ರೆ, ಅಸ್ಮಿತಾ ನೋಡೋಕೆ ಸ್ವಲ್ಪ ಕೋಪಿಷ್ಟೆ ತರ ಕಾಣಿಸ್ತಾಳೆ, ಮನ್ಸು ಮಾತ್ರ ಬೆಣ್ಣೆ ತರ. ಗೊತ್ತು. ಅಷ್ಟಕ್ಕೂ ಯಾವತ್ತೂ ಬರ್ದೇ ಇದ್ದ ನೀವು ಇವತ್ತು ಬಂದಿದ್ದೀರಾ ಅಂದ್ರೆ ಖಂಡಿತ ಏನೋ ವಿಶೇಷ ಇರುತ್ತೆ. ಹೇಳಿ ರಾಜಾರಾಮ್ ಅವರೇ. ಏನೂ ಇಲ್ಲ, ನಮ್ ರಾಜಿಗೂ ಶೌರ್ಯನಿಗೆ ಮದ್ವೆ ಆಗಿ ತುಂಬಾ ದಿವಸ ಆದ್ರೂ ಕೂಡ ಇನ್ನೂ ಅವರಿಬ್ಬರಿಗೆ ಪ್ರಸ್ತುತ ಕಾರ್ಯಕ್ರಮನ ನಾವಿನ್ನೂ ಪೂರೈಸಿಲ್ಲ. ನಮ್ಮ ಆದ್ಯನ್ಗೂ ಸಿನುಗೂ ಮೊನ್ನೆ ತಾನೇ ಮದ್ವೆ ಮಾಡಿದ್ವಲ್ಲ, ಒಂದೆರಡು ದಿವಸ ಆದ್ಮೇಲೆ ಈ ಕಾರ್ಯಕ್ರಮನ ಮಾಡೋಣ ಅಂತ ಮನಸ್ಸಿನಲ್ಲಿ ಅನ್ಕೊಂಡ್ವಿ.